ದುಂಬಿಗೆ ಬಂಗಾರದ ಹೂ ಬೇಡ, ಪರಿಮಳ ಬೀರುವ ಜೀವಂತ ಹೂವೇ ಬೇಕು. ಗುಡುಗನಹಳ್ಳಿ ಮೂಲದ ಕೆಆರ್ ಪೇಟೆಯ ಈ ರೈತ ಪ್ರಸನ್ನ ತನ್ನ ಕೃಷಿ ಜಮೀನಿನಲ್ಲಿ ಸಮಗ್ರ ಕೃಷಿ ಮಾಡುವ ಮೂಲಕ ಮಾದರಿ ಕೃಷಿಕನೆಂಬ ಹೆಗ್ಗಳಿಕೆಗೆ ಭಾಜನರಾಗಿರುವ ಇವರು ಶಿಕ್ಷಣದ ನಂತರ ವೈಯಕ್ತಿಕ ಆಯ್ಕೆಯ ಮೇರೆಗೆ ಕೃಷಿಯೆಡೆಗೆ ಮುಖ ಮಾಡಿದರು. ಅಣ್ಣ ತಮ್ಮಂದಿರಿಬ್ಬರು ಸೇರಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು ಸರಿಸುಮಾರು 13 ಎಕರೆ ಪ್ರದೇಶದಲ್ಲಿ ತೆಂಗು, ಅಡಿಕೆ, ಸೊಪ್ಪು ತರಕಾರಿ, ಅಂತರ್ಬೆಳೆಯಾಗಿ ಕೋಕೋ, ಕಾಳುಮೆಣಸು, ಜಾಯಿಕಾಯಿ, ಏಲಕ್ಕಿ, ಹಣ್ಣು ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ. ಅಡಿಕೆ, ತೆಂಗು ಹಾಗೂ ಕೋಕೋ ಬೆಳೆಗಳ ನರ್ಸರಿಯು ಇವರಲ್ಲಿದೆ. ನಾವು ಅಣ್ಣ ತಮ್ಮ ಇಬ್ರು ಒಂದು ಕೃಷಿ ಮಾಡ್ತಾ ಇರೋದು. ಒಂದು 13 ಎಕರೆನಲ್ಲಿ ಕೃಷಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಸಮಗ್ರ ಕೃಷಿನ ಮಾಡ್ತಾ ಇದ್ದೀವಿ. ಮೊದಲು ನಾವು ಕಬ್ಬು, ಭತ್ತ ಈ ಥರ ಕಾಳು ಬೆಳೆಗಳನ್ನ ಬೆಳೀತಾ ಇದ್ದೋ. ತದನಂತರ ನಮ್ಮ ತಂದೆ ಬೋರ್ ಹಾಕ್ಸಿದ್ಮೇಲೆ ಇಲ್ಲಿಗೆ ಕಾಲುವೆ ನೀರು ಬರ್ತಾ ಇರಲಿಲ್ಲ. ಆವಾಗ ನಾವು ಒಂದು ಬೋರ್ವೆಲ್ ವ್ಯವಸ್ಥೆ 1989ರಲ್ಲಿ ಒಂದು ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಂಡ್ರು ನಮ್ಮ ತಂದೆ. ಆವಾಗ ಕಬ್ಬು ಬೆಳೆಯೋಕ್ಕೆ ಶುರು ಮಾಡ್ದೋ. ಕಬ್ಬು ಬೆಳಿಬೇಕಾದ್ರೆ ಒಂದು 4-5 ವರ್ಷ ಕಬ್ಬನ್ನು ಬೆಳೆದೋ. ಆಮೇಲೆ ತದನಂತರ ಕಬ್ಬು ಆವಾಗ ಶುಗರ್ ಫ್ಯಾಕ್ಟ್ರಿಗಳು ಇಷ್ಟು ಜಾಸ್ತಿ ಇರಲಿಲ್ಲ. ಆವಾಗ ಬಾರ್ಡ್ರ್ನಲ್ಲೆಲ್ಲ ತೆಂಗು ಬೆಳೆಗಳನ್ನ ನಾಟಿ ಮಾಡಿಸೋರು ನಮ್ಮ ತಂದೆ. ಬಾರ್ಡ್ರ್ನಲ್ಲೆಲ್ಲ ಮಾಡಿಸಾದ್ಮೇಲೆ ಮಧ್ಯ ಪುನಃ ಒಂದು 2 ವರ್ಷ ಕಬ್ಬು ಬೆಳೆದೋ. ಆಮೇಲೆ ಮಧ್ಯ ತೆಂಗು ಮಾಡ್ದೋ. ಕಬ್ಬನ್ನ 2 ವರ್ಷ ಬೆಳೆದಾದ್ಮೇಲೆ 4-5 ವರ್ಷ ಬೆಳೆದಾದ್ಮೇಲೆ ಅದನ್ನು ಕಬ್ಬನ್ನ ಸ್ಟಾಪ್ ಮಾಡ್ದೋ. ಕಬ್ಬು ಬೆಳೆಯೋಕ್ಕೆ ತುಂಬ ಕಷ್ಟ ಆಯಿತು, ಸಾಗಾಣಿಕೆ ಮಾಡೋದು ತುಂಬ ಕಷ್ಟ ಆಯಿತು. ಆವಾಗ ಒಂದು ಈ ಅಡಿಕೆ, ತೆಂಗಿನ ಮಧ್ಯದಲ್ಲಿ ಅಡಿಕೆ ಮಾಡ್ದೋ. ಅಡಿಕೆ ಆದ ಒಂದು 5 ವರ್ಷದ ನಂತರ ಕೋಕೋ ಬೆಳೆನ ಶುರು ಮಾಡ್ದೋ. ನಮ್ಮ ತಂದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಯಾರೋ ಸ್ನೇಹಿತರ ಮನೆಗೆ ಹೋದಾಗ ಇದು ಯಾವ ಬೆಳೆ ಅಂತ ಕೇಳಿದಾಗ ಇದನ್ನು ತೋಟದ ಬೆಳೆ ಕೋಕೋ, ಇದರಿಂದ ಚಾಕ್ಲೇಟು ಮಾಡ್ಬೋದು ಅಂತ ಹೇಳಿದಾಗ ಅಲ್ಲಿಂದ ಗಿಡ ತಂದು ತೋಟದ ಮಧ್ಯ ಅಂತರ್ಬೆಳೆಯಾಗಿ ನಾವು ಕೋಕೋನ ಮಾಡ್ದೋ. ತಂದೆಯ ಕೃಷಿ ಬದುಕನ್ನ ಪ್ರೇರಣೆಯಾಗಿ ಪಡೆದು ಸಮಗ್ರ ಕೃಷಿಯಲ್ಲಿ ಲಾಭದ ಬದುಕು ಕಟ್ಟಿಕೊಂಡಿರುವ ಇವರು ತಮ್ಮ ಮನೆಯವರ ಸಹಕಾರದಿಂದ ಕೃಷಿಯಲ್ಲಿ ಹಂತ ಹಂತವಾಗಿ ಮುಂದೆ ಬಂದಿದ್ದಾರೆ. ಆವಾಗ ಮಾಡಲಿಕ್ಕೆ ಒಂದೊಂದಾಗಿ ನಾವು ಅಂತರ್ಬೆಳೆಗಳಾಗಿ ಕಾಳುಮೆಣಸನ್ನು ಮಾಡ್ದೋ, ಮತ್ತು ಜಾಯಿಕಾಯಿ ಮಾಡಿದ್ದೀವಿ, ಮತ್ತು ಏಲಕ್ಕಿ ಮಾಡಿದ್ದೀವಿ, ಮತ್ತು ಹಣ್ಣಿನ ಬೆಳೆಗಳಿದೆ. ಮತ್ತು ನಮ್ಮದು ಒಂದು ದೊಡ್ಡ ನರ್ಸರಿ ಮಾಡ್ತಾಯಿದ್ವಿ. ಅಡಿಕೆ 1 ವರ್ಷಕ್ಕೆ 1 ಲಕ್ಷ ಗಿಡಗಳನ್ನ, ಉತ್ತಮವಾದ ಗಿಡಗಳನ್ನ ಮಾಡಿ ರೈತರಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ತೆಂಗಿನ ಗಿಡಗಳನ್ನೂ ಮಾಡ್ತಾಯಿದ್ದೀವಿ, ಕೋಕೋ ಗಿಡಗಳನ್ನೂ ಮಾಡ್ತಾಯಿದ್ದೀವಿ. ಈ ಒಂದು ಸಮಗ್ರ ಕೃಷಿನಲ್ಲಿ ನಾವು ಅಳವಡಿಸ್ಕೊಂಡಾಗ ನಮಗೆ ಆದಾಯನೂ ತುಂಬ ದುಪ್ಪಟ್ಟಾಯಿತು. ಹಾಗೆ ಅದನ್ನೇ ನಾವು ಜಾಸ್ತಿ ಮಾಡಿಕೊಂಡು ಹಂತವಾಗಿ ಮಾಡಿದ್ದು. ನಾವು ಈಗ 13 ಎಕರೆಗೆ ತಂದು ನಿಲ್ಲಿಸ್ಕೊಂಡಿದ್ದೀವಿ ಒಂದು ಸಮಗ್ರ ಕೃಷಿನ. ನೀರಾವರಿ, ಗೊಬ್ಬರ ಪೂರೈಕೆ, ನಾಟಿ ಸೇರಿದಂತೆ ಎಲ್ಲ ಕೆಲಸಗಳಲ್ಲಿ ಮನೆಯವರು ತೊಡಗಿಸಿಕೊಳ್ಳುವುದರಿಂದ ಈ ಕೃಷಿ ಜಮೀನು ಸದಾಕಾಲ ನಳನಳಿಸುತ್ತಿದ್ದು ಕೃಷಿಯಲ್ಲಿ ಬದುಕು ಕಟ್ಟಿಕೊಳ್ಳುವ ಹಂಬಲವುಳ್ಳವರಿಗೆ ಮಾರ್ಗದರ್ಶಿಯಾಗಿದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಹೆಸರು ಸುದರ್ಶನ. ನಾನು ದೊಡ್ಡಕೊಪ್ಪ ಜ್ಞಾನದೀಪ ಜ್ಞಾನ ವಿಕಾಸದ ಸದಸ್ಯೆಯಾಗಿರುತ್ತೇನೆ. ಮಾತೃಶ್ರೀ ಜ್ಞಾನ ವಿಕಾಸ ಗ್ರಂಥಾಲಯದಿಂದ ಒಂದು ಪುಸ್ತಕವನ್ನು ಆಯ್ದುಕೊಂಡೆ. ಈ ಪುಸ್ತಕದ ಹೆಸರು ವಿದ್ಯಾರ್ಥಿ ಪೋಷಕ ಶಿಕ್ಷಕ ಅಥವಾ ವಿಜಯಪಥ. ಇದನ್ನು ಟಿ ಕೃಷ್ಣಮೂರ್ತಿ ಪ್ರಾಂಶುಪಾಲರು, ಪದವಿ ಪೂರ್ವ ಕಾಲೇಜು ಉಜಿರೆ ಅವರು ಬರೆದಿರುತ್ತಾರೆ. ಈ ಪುಸ್ತಕದಲ್ಲಿ ಹಲವಾರು ವಿಷಯಗಳನ್ನು ಅವರು ಒಳಗೊಳಿಸಿದ್ದಾರೆ. ವಿದ್ಯಾರ್ಥಿ ವಿಜಯಪಥ, ವಿದ್ಯಾರ್ಥಿ ಹೇಗೆ ಉನ್ನತ ಸ್ಥಾನಕ್ಕೆ ತಲುಪಬಹುದು ಎಂಬ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಉನ್ನತ ಶಿಕ್ಷಣದ ಬಗ್ಗೆ ವಿವರವಾಗಿ ಬರೆದಿದ್ದಾರೆ. ಪೋಷಕರು ಯಾವ ರೀತಿ ತಮ್ಮ ಮಕ್ಕಳನ್ನು ಮುಂದುವರಿದು ಅಂದರೆ ಮಕ್ಕಳ ಅಭಿವೃದ್ಧಿಗೆ ಯಾವ ರೀತಿ ಶ್ರಮಿಸಬೇಕು ಎಂಬುದರ ಬಗ್ಗೆ ಬಹಳ ವಿವರವಾಗಿ ಈ ಪುಸ್ತಕದಲ್ಲಿ ನೀಡಿದ್ದಾರೆ. ಹಾಗೆ ಇದೊಂದು ಒಳ್ಳೆಯ ಪುಸ್ತಕ. ನಾವೆಲ್ಲರೂ ಗ್ರಂಥಾಲಯದ ಉಪಯೋಗವನ್ನು ಪಡೆದುಕೊಳ್ಬೇಕು. ಉತ್ತಮ ಪುಸ್ತಕ ಒಬ್ಬ ಉತ್ತಮ ಗೆಳೆಯ ಇದ್ದಂತೆ. ನಮಗೆ ಅನೇಕ ವಿಚಾರಗಳು ಪುಸ್ತಕಗಳಿಂದ ನಮಗೆ ಇವತ್ತಿನ ಮೊಬೈಲನ್ನು ದೂರ ಇಟ್ಟು ನಾವು ಒಂದೊಂದು ಪುಸ್ತಕವನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳೋಣ.
ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕಾರಿ ಮಂಡಳಿಯ ಕಾರ್ಯಾಗಾರವನ್ನ ಉದ್ಘಾಟಿಸಿದರು. 2025-26ನೇ ಸಾಲಿನ ಯೋಜನೆಯ ಕಾರ್ಯಕಾರಿ ಮಂಡಳಿಯ ಕಾರ್ಯಾಗಾರವನ್ನ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಮಹಿಳೆಯರಲ್ಲಿ ಉಂಟಾಗುವ ಆರೋಗ್ಯ ಸಂಬಂಧಿತ ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಗುರುತಿಸಿ ಪರಿಹರಿಸುವ ನಿಟ್ಟಿನಲ್ಲಿ ಜ್ವಲಂತ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ. ಮಹಿಳೆಯರಲ್ಲಿ ಉಂಟಾಗುವ ರೋಗಗಳು ಹಾಗೂ ಪ್ರಸ್ತುತ ಎದುರಾಗುತ್ತಿರುವ ಸಮಸ್ಯೆಗಳನ್ನು ಗುರುತಿಸುವ ಉದ್ದೇಶದಿಂದ ಹಾಗೂ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜ್ವಲಂತ ಕಾರ್ಯಕ್ರಮವನ್ನ ಆರಂಭಿಸಲಾಗಿದ್ದು, ಈ ಕಾರ್ಯಕ್ರಮದ ಮೂಲಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತಾಗಿ ಸೂಕ್ತ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಮಹಿಳೆಯರ ಸ್ವಾವಲಂಬನೆಗಾಗಿ ಹೊಲಿಗೆ ತರಬೇತಿ ಶಿಬಿರಗಳನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ. ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಈವರೆಗೆ ರಾಜ್ಯಾದ್ಯಂತ ಒಟ್ಟು 6,407 ಹೊಲಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗಿದ್ದು 2.55 ಲಕ್ಷ ಸದಸ್ಯರು ಇದರ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.